6 ಇಂಚ್ ಒಂದೊಂದು ಗ್ರೇನ್ ಒಡೆ ಬಿಡ್ತಿತ್ತು ಇಲ್ಲಿ ಬೇಸಿಗೆಯಲ್ಲಿ. ಆ ಥರ ಡ್ರೈ ಆಗೋ ಲ್ಯಾಂಡ್ ಇದೆ ಕೂಡ ನಮ್ಗೆ ಆ ಮಣ್ಣಿನ ಇದನ್ನ ಚೇಂಜ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ನಾ ಮತ್ತೆ ಫರ್ಟಿಲೈಸರ್ ಮತ್ತೆ ಯಾವುದು ಯೂಸ್ ಮಾಡಲ್ಲ. ನೀರು ಏನು ಮಾಡಬೇಕಾಗತ್ತೆ, 1 ತಾಸು ಅರ್ಧ ತಾಸೆಲ್ಲ ಕೊಟ್ಟರೆ ಸಾಕಾಗಲ್ಲ. ಇವಾಪರೇಟ್ ಆಗಿ ಪೂರ್ತಿ ನಾವು ಕೊಟ್ಟಿದ್ದು ವೇಸ್ಟ್ ಆಗ್ಬಿಡುತ್ತೆ. ಇದು ಸ್ಪ್ರೆಡ್ ಆಗೋದಿಲ್ಲ. ಆಯಿತು ನೀರು ಬಿಟ್ಟಲ್ಲ ಸೀದಾ ಕೆಳಗಡೆ ಹೋಗ್ಬಿಡೋದು. ಮತ್ತು ಮರಗಳೆಲ್ಲ ಹೆಲ್ದಿ ಇದ್ದಾವೆ, ಯಾವುದೇ ಇದು ಕಂಡಿಲ್ಲ. ನಮಸ್ಕಾರ, ನಾನು ಜಯಪ್ರಕಾಶ್ ಹೆಗಡೆ ಅಂತ, ಶಿರ್ನಾಳದವನು. ಪೂರಾ ಗದ್ದೆ ಏರಿಯಾ ಆಗಿತ್ತಿದ್ದು. ಅದನ್ನು ನಾವು ತೋಟ ಕನ್ವರ್ಟ್ ಮಾಡ್ಕೊಂಡು ಬಂದಿದ್ದು. ತುಂಬ ಅಂಟು ಸಾಯಿಲ್ ಇದು ನಾವು ಪ್ರತಿ ವರ್ಷ ಮಲ್ಚಿಂಗ್ ಮಾಡಿದ್ರೂ ಕೂಡ ಒಂದೊಂದು 6 ಇಂಚು ಒಂದೊಂದು ಗ್ರೇನ್ ಒಡೆ ಬಿಡ್ತಿತ್ತು ಇಲ್ಲಿ ಬೇಸಿಗೆಯಲ್ಲಿ. ಆ ಥರ ಡ್ರೈ ಆಗೋ ಲ್ಯಾಂಡ್ ಇದು, ಅಂಟು ಮಣ್ಣು. ನಾವು ಎಷ್ಟು ಮಲ್ಚಿಂಗ್ ಮಾಡಲಿ ಏನು ಮಾಡಲಿ ತನ್ನ ಗುಣಧರ್ಮ ಬಿಡೋದಿಲ್ಲ ಆಗಿತ್ತು. ಇದಕ್ಕೆ ನಾವು ಏನು ಮಾಡಬೇಕಾಯ್ತು ಅಂತ ತುಂಬ ವಿಚಾರ ಮಾಡಿದ್ವಿ. ಎಷ್ಟು ಮಾಡಿದ್ರೂ ಕೂಡ ನಮ್ಗೆ ಆ ಮಣ್ಣಿನ ಇದನ್ನ ಚೇಂಜ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಆಗಿತ್ತು. ಎಷ್ಟು ನಾವು ಮಲ್ಚಿಂಗ್ ಮಾಡಲಿ, ಪ್ರತಿ ವರ್ಷ ಮತ್ತು ಸಾವಯವ ಗೊಬ್ಬರ ಕೊಡ್ತಿದ್ವಿ. ಅದು ಒಳ್ಳೆ ಮಣ್ಣು ಇದಾಗಲಿ ಅಂತ, ಸೂಸಲಾಗಲಿ ಅಂತ ಏನು ಮಾಡೋದು ತನ್ನ ಗುಣಧರ್ಮ ಬಿಡೋದಿಲ್ಲ ಆಗಿತ್ತು. ನಂತರ ಕಡೆಗೆ ನಾವು ನಿಮ್ಮದು ಈ ಡಾಕ್ಟರ್ ಸಾಯಿಲನ್ನು ಯೂಸ್ ಮಾಡ್ಲಿಕ್ಕೆ ಹತ್ವಿ. ಆವಾಗ ಸ್ವಲ್ಪ ಸ್ಪ್ಲಿಟ್ ಆಗೋದಲ್ಲ ತುಂಬ ಕಡಿಮೆ ಆಗಿದೆ. ಮತ್ತು ನಮ್ಗೆ ಇನ್ನೊಂದು ಬಹಳ ಇದು ಅಂದರೆ ಇದು ಸ್ಪ್ರೆಡ್ ಆಗೋದಿಲ್ಲ. ಆಯಿತು ನೀರು ಬಿಟ್ಟಲ್ಲ ಸೀದಾ ಕೆಳಗಡೆ ಹೋಗ್ಬಿಡೋದು. ಅದು ನಮ್ಗೆ ಒಳ್ಳೆ ಇದಾಯಿತು. ಮಣ್ಣನ್ನೆಲ್ಲ ತೇವಾಂಶ ಇಟ್ಕೊಂತು. ಡಾಕ್ಟರ್ ಸಾಯಿಲ್ ನಾವೀಗ ವರ್ಷಕ್ಕೆ 2 ಟೈಮ್ ಕೊಡ್ತಾಯಿದ್ದೀನಿ. ಈಗ 2 ವರ್ಷ ಆಯಿತು ನಾನು ಅದನ್ನ ಯೂಸ್ ಮಾಡ್ಲಿಕ್ಕೆ. ಅದು ಮಾಡಿದ ಮೇಲಿಂದ ನಂದು ಫಸಲು ಎವರೇಜ್ ಇದೆ. ಆ ಥರ ವೇರಿಯೇಷನ್ ಭಾಳ ಕಡಿಮೆ ಆಯಿತು. ಇಲ್ಲ ತುಂಬ ವೇರಿಯೇಷನ್ ಬರ್ತಿತ್ತು. ಒಣ್ಣಾಡಿಕೆ ನಾನು ಹೇಳಿರೋದು ಪರ್ ಏಕರ್ 22 ಕ್ವಿಂಟಲ್ವರೆಗೂ ತೊಗೊಂಡಿದ್ದೇನೆ. ಅಂದರೆ ಒಂದು ಪ್ಲ್ಯಾಂಟಿಗೆ ನಂದು ಮರದ ಲೆಕ್ಕ ಇದೆ ಇಲ್ಲಿ 3.5-3.25 kg ಎವರೇಜ್ ಬಂದಿದೆ. ಎವರೇಜ್ ನಾನು ಹೇಳಿರೋದು ಇದು ಒಂದು ಮರಕ್ಕೆ ಅಂದರೆ ಎವರೇಜ್ ಟೋಟ್ಲಿ. ಈಗ ಡಾಕ್ಟರ್ ಸಾಯಿಲ್ ನಾನೀಗ ಹಾಕೋದ್ರಿಂದ ಈಗ ಮೊದಲುವರೆ ಅಡಿಕೆ ಪ್ರಮಾಣವೂ ಕಡಿಮೆ ಆಯಿತು. ಮತ್ತು ಮರಗಳೆಲ್ಲ ಹೆಲ್ದಿ ಇದ್ದಾವೆ, ಯಾವುದೇ ಇದು ಕಂಡಿಲ್ಲ. ಹಾಗಾಗಿ ಡಾಕ್ಟರ್ ಸಾಯಿಲ್ ಯೂಸ್ ಮಾಡ್ಬೋದು ಅನ್ನೋ ಒಂದು ಇದಕ್ಕೆ ನಾನು ಬಂದಿದ್ದೇನೆ. ಆ ಅಡಿಕೆ ಮಿಲ್ಲೆ ಉದುರಬಾರ್ದು ಅಂತೇಳಿ ಆರ್ಗ್ಯಾನಿಕ್ ಮುಖಾಂತರ ಸಿಗೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಸ್ಲರಿ ಎನ್ರಿಚರ್ ಬರುತ್ತಲ್ಲ ನಿಮ್ಮ ಇದು ಡಾಕ್ಟರ್ ಸಾಯಿಲ್ ನೋಡ್ದು, ಪೊಟ್ಯಾಶು ಮತ್ತು ಫಾಸ್ಫರಸ್ ಇರೋದು, ಅದನ್ನು ವರ್ಷಕ್ಕೆ 2 ಟೈಮ್ ಕೊಡ್ತಾ ಇದ್ದೇನೆ. ಅದು ಒಳ್ಳೆ ರಿಸಲ್ಟ್ ಬಂದಿದೆ. ಶೃಂಗಾರ ನನ್ನ ಸಾಯಿಲ್ಲ, ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು. ನನ್ನ ಈ ಕಳೆದ ವರ್ಷ ಒಂದೇ ಒಂದು ಮಳೆ ಇಲ್ಲ ಬೇಸಿಗೆಯಲ್ಲಿ, ಆದರೆ ಎಲ್ಲೂ ಯಾವ ಮರಗಳಿಗೂ ಬಂದು ಶೃಂಗಾರಗಳು ಫೇಲ್ ಆಗಿಲ್ಲ. ನನ್ನ ಕಡೆಯಿಂದ ಏನು ಮೇನು ಈಗ ನೀವು ಹೆಸರಿಟ್ಟಾಗೆ ಡಾಕ್ಟರ್ ಸಾಯಿಲು ಅರ್ಥ ಏನು ಅಂತಂದರೆ ಸಾಯಿಲಲ್ಲಿ ಆರೋಗ್ಯವಾಗಿರಬೇಕು ಅಂದರೆ ಡಾಕ್ಟರ್ ಸಾಯಿಲ್ ಅಂತ ಇದಂತ ಉಂಟಲ್ಲ, ನಿಜವಾಗಿ ಬಳಸ್ಬೋದು. ಓಕೆ, ಥ್ಯಾಂಕ್ ಯು, ನಮಸ್ಕಾರ.